ಹೌದು, ಭಾಗ್ಯ ಕಾಣ್ತಿಲ್ವಲ್ಲ? ಅತ್ಗೆ ಗೋಲ್ಡ್ ಶಾಪ್ ಓಪನಿಂಗ್ಗೆ ಹೋಗಿದಾರಜ್ಜಿ. ಹಾ, ಗೋಲ್ಡ್ ಶಾಪ್ ಓಪನಿಂಗ್? ಹೌದಜ್ಜಿ, ಶಾಪ್ ಓಪನಿಂಗ್ಗೆ ಅಣ್ಣಂಗೆ ಗೆಸ್ಟ್ ಆಗಿ ಕರೆದಿದ್ದಾರೆ. ಅತ್ಗೆ ಕೂಡ ಅಲ್ಲೇ ಹೋಗಿದ್ದಾರೆ. ಓಹೋ, ಸಂಜನಾ, ಎಸ್ ಮಾಮ್. ಯಾವ ಶಾಪ್ ಓಪನಿಂಗ್ ಬಗ್ಗೆ ಹೇಳ್ತಿದ್ಯಾ? ಅದೇ ಅಮ್ಮ, ಸದಾಶಿವ್ ನಗರಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡ್ತಿದ್ದಾರಲ್ಲ, ಆ ಶಾಪ್ ಓಪನಿಂಗ್. ಭಾಗ್ಯ ಅಲ್ಲಿ ಹೋಗಿದ್ದಾಳ? ಹೌದಮ್ಮ. ಅವಳಿಗೇನ್ ಕೆಲ್ಸ ಅಲ್ಲಿ? ಮೊದ್ಲು ಅಣ್ಣ ಅತ್ಗೆನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಮ್ಮ. ಆದ್ರೆ ಯಾರೋ ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಅತ್ಗೆ ಹೋಗ್ಲಿಲ್ಲ. ಇವಾಗ ಮತ್ತೆ ಶಾಪ್ ಓಪನಿಂಗ್ ಆಗ್ತಿದೆ ಅಂತ ಗೊತ್ತಾಗಿ, ಹೇಗಿದ್ರು ಅಣ್ಣ ಕೂಡ ಅಲ್ಲೇ ಇದಾನಲ್ವಾ ಅಂತ ಅದ್ ಗೊತ್ತಾಗಿ ಅತ್ಗೆ ಡೈರೆಕ್ಟ್ ಆಗಿ ಅಲ್ಲೇ ಹೋಗಿದ್ದಾರೆ. ಓಹೋ, ಭಾಗ್ಯ ಅಲ್ಲಿ ಹೋದ್ರೆ ಎಲ್ಲ ಹಾಳಾಗತ್ತೆ. ಮಿತ್ರನ ಮನೀಶನ ಒಟ್ಟಿಗೆ ನೋಡಿದ್ರೆ ಭಾಗ್ಯ ಸುಮ್ನೆ ಇರ್ತಾಳಾ? ಓ ಗಾಡ್, ಹೇಗಾದ್ರೂ ಕವರ್ ಮಾಡು ಅಂತ ಮನುಷ್ಯಗ್ ಹೇಳೋಣ ಅಂದ್ರೆ ಇದೇನು ಔಟ್ ಆಫ್ ಕವರೇಜ್ ಬರ್ತಿದ್ಯಲ್ಲ. ಇವಾಗ ಏನ್ ಮಾಡೋದು? ಹತ್ರ ಎಲ್ಲೂ ಚಪ್ಲಿ ಶಾಪ್ ಕೂಡ ಇಲ್ಲ ಅನ್ಸುತ್ತೆ. ಅಕ್ಕ, ನೀನೇನಿಲ್ಲಿ? ಬಾವ ಶಾಪ್ ಓಪನಿಂಗ್ ಮಾಡ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಒಂದ್ ಹುಡುಗಿ ಇರೋದನ್ನ ನಾನ್ ನೋಡ್ದೆ. ಭಾವನ್ ಜೊತೆಲಿ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ಲು. ಅದಕ್ಕೆ ಯಾರೋ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಏನ್ ಹೇಳ್ತಿದ್ಯಾ ಜಾನು? ಅವ್ರ ಪಕ್ಕ ಬೇರೆ ಹುಡ್ಗಿನ? ಹೌದಕ್ಕ, ಭಾವನ್ ಪಕ್ಕದಲ್ಲೇ ಅಂಟ್ಕೊಂಡ್ ನಿಂತ್ಕೊಂಡಿದ್ಲು. ಫೇಸ್ ಮಾತ್ರ ನನಗ್ ಕಾಣಿಸ್ಲಿಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಜಾನು. ಇಲ್ಲಿ ಬಂದೋರಲ್ಲಿ ಯಾರಾದ್ರೂ ಆಗಿರ್ತಾರೆ. ನಿನಗ್ ಅರ್ಥ ಆಗ್ತಾ ಇಲ್ವಾ? ನಾನ್ ಹೇಳ್ತಾ ಇರೋದ್ ನಿಜ ಅಕ್ಕ. ಅದನ್ನ ನೋಡ್ಬೇಕಾದ್ರೆ ನಾನ್ ಸ್ಕ್ರೀನ್ ಶಾಟ್ ಕೂಡ ತಗೊಂಡೆ. ಒಂದ್ ನಿಮಿಷ ತೋರಿಸ್ತೀನಿ ಇರು. ಈಗಾದ್ರೂ ನಂಬ್ತ್ಯಾ? ಒಳಗ್ ಹೋಗೋಣ ಬಾ ಅಕ್ಕ. ಬೇಡ ಜಾನು, ವಾಪಸ್ ಹೋಗೋಣ ಬಾ. ಅದೇನಕ್ಕ, ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳಲ್ವಾ? ನಡಿ ಹೋಗೋಣ. ಸೊ ಬ್ಯೂಟಿಫುಲ್ ಅಲ್ವಾ? ಹಾ, ಚೆನ್ನಾಗಿದೆ. ತಗೊಳ್ಳಿ. ಓಕೆ, ಶಾಪಿಂಗ್ ಎಲ್ಲ ಮುಗೀತು. ಎಲ್ಲದನ್ನು ಪ್ಯಾಕ್ ಮಾಡಿಸ್ಕೊಂಡಾಯ್ತಲ್ಲ, ಹೊರಡೋಣ. ಶೋರ್. ಓಕೆ ಸರ್, ದೆನ್ ಬಾಯ್, ಸಿ ಯು. ಥ್ಯಾಂಕ್ಸ್ ಮಿತ್ರ. ಕರ್ಕೂರ್ಲೆ ನಾನು ಶಾಪಿಂಗ್ ಮಾಲ್ ಓಪನಿಂಗ್ಗೆ ಬಂದಿದ್ದಕ್ಕೆ ನಿಮ್ಮಿಬ್ಬರಿಗೂ ಮೆನಿ 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 ಥ್ಯಾಂಕ್ಸ್. ದಟ್ಸ್ ಓಕೆ, ಎನಿ ಟೈಮ್ ಫಾರ್ ಯು. ನೆಕ್ಸ್ಟ್ ಟೈಮ್ ನೀವಿಬ್ರು ಬಂದಾಗ ಮಾತ್ರ ನೀವಿಬ್ರು ತುಂಬಾ ಅಂದ್ರೆ ತುಂಬಾನೇ ಶಾಪಿಂಗ್ ಮಾಡಬೇಕು. ಓಕೆ? ಖಂಡಿತವಾಗ್ಲೂ. ಇವನ್ ಇಫ್ ಇಸ್ ನಾಟ್ ಕಮಿಂಗ್, ನಾನ್ ಫೋರ್ಸ್ ಮಾಡಿ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು. ಹೋಗೋಣ, ಟೈಮ್ ಆಗ್ತಾ ಇದೆ. ಮಿತ್ರ, ನಾನು ಕೂಡ ಬರ್ತೀನಿ ಬಾ. ಪ್ಲೀಸ್ ಕಮ್. ಯಾ. ಮಿತ್ರ, ಲಿಫ್ಟ್ ಇದೆಯಲ್ಲ, ಬಾ ಲಿಫ್ಟಲ್ಲಿ ಹೋಗೋಣ. ಓಕೆ, ಕಮ್. ಬಾಯ್. ಏನಾಯ್ತಕ್ಕ? ನಡಿ ಒಳಗೆ. ನಾನ್ ಬರಲ್ಲ ಜಾನು. ಯಾಕಕ್ಕ?
ನಿನ್ ಮಾತ್ ಕೇಳಿ ನಾನ್ ಒಳಗಡೆ ಹೋದ್ರೆ ನಾನ್ ಮಿತ್ರ ಅವ್ರ ಮೇಲೆ ಅನುಮಾನ ಪಟ್ಟ ಹಾಗಲ್ವಾ? ಅಯ್ಯೋ ಅಕ್ಕ, ಈ ಟೈಮಲ್ಲಿ ಕೂಡ ಇಂಥ ಕಾನ್ಸೆಪ್ಟ್ ಅಲ್ಲೇ ಮಾತಾಡ್ತಿಯಲ್ಲ, ಯಾಕೆ? ಏನೋ ಜಾನು, ನನ್ಗೆ ತಪ್ಪನ್ನಿಸ್ತಿದೆ. ಒಳಗ್ ಹೋಗಿ ಏನಾಯ್ತು ಅಂತ ನೋಡಿದ ಮಾತ್ರಕ್ಕೆ ಭಾವನ್ನ ನೀನ್ ಅನುಮಾನಿಸ್ದ ಹಾಗೆ ಅಲ್ಲ ಅಕ್ಕ. ನಡಿ ಹೋಗೋಣ. ಒಂದ್ ಕೆಲ್ಸ ಮಾಡ್ತೀನಿ ಜಾನು, ಅವ್ರಿಗೆ ಕಾಲ್ ಮಾಡ್ತೀನಿ. ಶಾಪಲ್ಲೇ ಇದ್ದೀನಿ, ಒಳಗಡೆ ಬಾ ಅಂತ ಹೇಳಿದ್ರೆ ಆಗ ಹೋಗೋಣ. ಸರಿ, ಫೋನ್ ಮಾಡು. ಹಲೋ, ಹೇಳು. ಹಲೋ, ಮಿತ್ರ ಅವರೇ, ಎಲ್ಲಿದ್ದೀರಾ? ಆಫೀಸಲ್ಲಿ ಭಾಗ್ಯ. ಆಫೀಸಲ್ಲಿದ್ದೀರಾ? ಯಾ, ಆಗ್ಲೇ ಹೊರಟ್ಬಿಟ್ರಾ? ನಾನು ಆಫೀಸ್ಗೆ ಅಂತಾನೆ ಹೇಳಿದ್ನಲ್ಲ. ಹೌದು ರೀ. ಯಾಕೆ ಭಾಗ್ಯ? ಏನಿಲ್ಲ ಏನಿಲ್ಲ ಬಿಡಿ. ನೀವ್ ಕಾಲ್ ಮಾಡಿದ್ರಲ್ಲ, ಆಗ ನೋಡಿರ್ಲಿಲ್ಲ, ಅದಕ್ಕೆ ಈಗ ಮಾಡ್ದೆ. ಓ ಅದಾ, ಹೊಸ ಸೆಟ್ ಡಾಕ್ಯುಮೆಂಟ್ಸ್ ತಗೊಳಕ್ಕೆ ವಿವೇಕ್ ಬರ್ತಾನೆ. ಅವನ್ಗ ಡಾಕ್ಯುಮೆಂಟ್ಸ್ ಕೊಡು ಅಂತ ಹೇಳಕ್ಕೆ ನಿಂಗೆ ಫೋನ್ ಮಾಡಿದ್ದೆ. ಅವ್ನ್ ಬಂದ ತಕ್ಷಣ ಕೊಟ್ಟು ಕಳ್ಸು. ಸರಿ, ಕೊಡ್ತೀನಿ. ಇಡ್ತೀನಿ ಭಾಗ್ಯ. ಆಫೀಸಲ್ಲಿ ಇದೀನಿ ಅಂತಿದ್ದಾರ ಜಾನು. ಆಫೀಸಲ್ಲಿರೋದು ಅಂದ್ರೆ ಏನಕ್ಕ? ಬಾವ ಇಲ್ಲೇ ತಾನೇ ಇದ್ದಿದ್ದು. ನೀನೇನ್ ಮಾತಾಡ್ತಿದ್ಯೋ ನಿಂಗಾದ್ರೂ ಅರ್ಥ ಆಗ್ತಿದ್ಯಾ? ಅಕ್ಕ, ಆ ಕಾರ್ ಬಾವಂದೇ ಅಲ್ವಾ? ಭಾವ ಇವಾಗ ಆಫೀಸಿಗೆ ಹೋಗ್ತಿದ್ದಾರೆ ಅನ್ಸತ್ತೆ. ನಡಿ ಹೋಗೋಣ ಬಾ. ಜಾನು, ಮಿತ್ರ, ಶಾಪ್ ಓಪನಿಂಗ್ ತುಂಬಾ ಚೆನ್ನಾಗಾಯ್ತಲ್ಲ? ಹೌದು. ನನ್ನ ಅಂಕಲಿಗೆ ಕೂಡ ತುಂಬಾ ಸಂತೋಷ ಆಯ್ತು ಗೊತ್ತಾ? ಯಾ, ಅವ್ರ ಮಾತಲ್ಲೇ ಗೊತ್ತಾಯ್ತು. ಅವ್ರು ಹೇಳಿದಕ್ಕಾದ್ರೂ ನಾವ್ ಒಂದ್ಸಲ ಗೋಲ್ಡ್ ಶಾಪಿಂಗ್ ಮಾಡ್ಬೇಕು. ಶೋರ್ ಮನೀಷಾ. ಅಣ್ಣ, ಸ್ವಲ್ಪ ಬೇಗ ಹೋಗ್ತೀರಾ? ಏನಾಯ್ತು ಮಿತ್ರ? ಏನೋ ಗೊತ್ತಿಲ್ಲ, ನೋಡ್ತೀನಿರು. ಅಕ್ಕ, ಅದು ಭಾವನ್ ಕಾರೇ ಅಲ್ವಾ? ಅಣ್ಣ, ಸ್ವಲ್ಪ ಪಕ್ಕದಲ್ಲಿ ನಿಲ್ಲಿಸ್ತೀರಾ? ಅಕ್ಕ, ಹೋಗ್ ನೋಡೋಣ ಬಾ. ನಾನ್ ಬರಲ್ಲ ಜಾನು, ನೀನ್ ಹೋಗು. ಅಪ್ಪ, ಬಾ ಅಕ್ಕ, ಬಾ. ಮಿಸ್ ಆಗ್ಬಿಟ್ರು ಅಕ್ಕ. ಆಟೋ.
ಮಿತ್ರ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ ಮನೀಷಾ? ನಿನ್ ಪಕ್ಕದಲ್ಲೇ ನಿಂತ್ಕೊಂಡು ವೈಫ್ ಸ್ಥಾನದಲ್ಲಿದ್ದು ನಿನ್ ಜೊತೆ ಶಾಪ್ ಓಪನಿಂಗ್ ಮಾಡಿದ್ದಕ್ಕೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಗೊತ್ತಾ? ಇದಕ್ಕೆ ಅಷ್ಟು ಥ್ರಿಲ್ ಆದ್ಯಾ? ವೈ ನಾಟ್? ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಯುನೋ. ನನಗಂತೂ ಒಂದು ಮೆಮೊರೇಬಲ್ ಡೇ ಆಗಿರುತ್ತೆ ಇವತ್ತು. ಓಕೆ ಓಕೆ, ನಿನ್ನ ಪೆಂಡಿಂಗ್ ವರ್ಕ್ಸ್ ಏನಾದರೂ ಇದ್ದರೆ ಮಾಡ್ಕೊ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಶ್ಯೂರ್. ಅಕ್ಕ, ಭಾವನ್ ಪಕ್ಕದಲ್ಲಿ ನಿಂತಿದ್ದು ಆ ಹುಡುಗಿನೇ, ಸೇಮ್ ಅದೇ ಡ್ರೆಸ್ಸು. ನಿಜವಾಗ್ಲೂ ಅದೇ ಹುಡುಗಿನ? ನಿಜ ಅಕ್ಕ, ನನ್ನ ನಂಬು. ಅವಳನ್ನ ನಮ್ ಭಾವನ್ ಪಕ್ಕದಲ್ಲಿ ನೋಡ್ದೆ. ನಡಿ ಹೋಗೋಣ ಒಳಗೆ, ಬಾ ಅಕ್ಕ. ಮಿತ್ರ ಅವರು ನಮ್ ಗೋಲ್ಡ್ ಶಾಪ್ ಓಪನಿಂಗ್ ಬಂದು ಓಪನಿಂಗ್ ಮಾಡಿದಕ್ಕೆ ಥ್ಯಾಂಕ್ ಯು ಹೇಳಿ ನಮ್ಮ ಓನರ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಶ್ಯೂರ್ ಮೇಡಮ್. ಇಲ್ಲಿ ವಾಶ್ರೂಮ್ ಎಲ್ಲಿದೆ? ಹಾಗೆ ಸ್ಟ್ರೈಟ್ ಹೋಗಿ. ಓಕೆ, ಥ್ಯಾಂಕ್ ಯು. ಜಾನು, ಇಷ್ಟೊತ್ತು ಆ ಹುಡುಗಿ ಇಲ್ಲೇ ಇದ್ಲಲ್ಲ, ಅಷ್ಟು ಬೇಗ ಎಲ್ಲಿ ಹೋಗ್ಬಿಟ್ಲು? ಹಲೋ ಆಂಟಿ. ಹಲೋ ಮನೀಷಾ, ಎಲ್ಲಿದ್ಯಾ? ಜಸ್ಟ್ ಆಫೀಸಿಗೆ ಬಂದ್ವಿ ಆಂಟಿ. ಗೋಲ್ಡ್ ಶಾಪ್ ಓಪನಿಂಗ್ ತುಂಬ ಗ್ರ್ಯಾಂಡ್ ಆಗಾಯ್ತು. ನನಗಂತೂ ಮಿತ್ರ ಜೊತೆಗೆ ಗೋಲ್ಡ್ ಶಾಪ್ ಓಪನಿಂಗ್ ಮಾಡಿದ್ದು ತುಂಬ ಥ್ರಿಲ್ಲಿಂಗ್ ಆಗಿತ್ತು ಗೊತ್ತಾ? ಅದೆಲ್ಲ ಪಕ್ಕಕ್ಕಿಡು, ಮೊದಲು ನಾನು ಹೇಳೋದನ್ನ ಕೇಳು. ಏನ್ ಆಂಟಿ? ಭಾಗ್ಯ ಶಾಪ್ ಓಪನಿಂಗ್ಗೆ ಬಂದಿದ್ಲು. ವಾಟ್? ಭಾಗ್ಯ ಗೋಲ್ಡ್ ಶಾಪ್ ಹತ್ರ ಬಂದಿದ್ಲಾ? ಹೌದು ಮನೀಷಾ, ಅವಳೇನಾದ್ರೂ ನಿನ್ನೂ ಮಿತ್ರನೂ ಒಟ್ಟಿಗೆ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಬಟ್ ನಂಗೆಲ್ಲೂ ಕಾಣಿಸ್ಲಿಲ್ವಲ್ಲ ಆಂಟಿ? ನಿಮ್ಮಿಬ್ಬರನ್ನೂ ಅವಳು ನೋಡಿಲ್ಲ ಅಂದ್ರೆ ಒಳ್ಳೇದು. ಆದ್ರೆ ಅಲ್ಲಿ ತನಕ ಬಂದು ನಿಮ್ಮನ್ನ ನೋಡ್ದೆ ಇರ್ತಾಳ ಅನ್ನೋದು ನನಗ ಅನುಮಾನ. ನೀವ್ ಹೇಳೋದು ಕೂಡ ನಿಜಾನೇ ಆಂಟಿ. ಅಲ್ಲಿ ತನಕ ಬಂದ್ರೆ ಖಂಡಿತ ನಮ್ಮನ್ನ ನೋಡಿರ್ತಾಳೆ. ಆಂಟಿ, ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಮನೀಷಾ, ಮನೀಷಾ, ಭಾಗ್ಯ, ನೀನೇನಿಲ್ಲಿ? ನನ್ಗೆಲ್ಲ ಗೊತ್ತಾಗಿದೆ ಮನೀಷಾ. ಶಾಪಲ್ಲಿ ನನ್ನ ಮಿತ್ರನ ಭಾಗ್ಯ ನೋಡ್ಬಿಟ್ರಾ? ನಾನೆಲ್ಲ ನೋಡ್ದೆ. ಮೈ ಗಾಡ್, ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ನಡೀತಿದೆ. ಇವತ್ತು ಗೋಲ್ಡ್ ಶಾಪ್ ಓಪನಿಂಗ್ ಇಲ್ಲ ಅಂತ ಮಿತ್ರ ಅವರು ನನ್ಗೆ ಹೇಳಿದ್ರು. ಪೋಸ್ಟ್ಪೋನ್ ಆಯ್ತು ಅಂತ ನನಗ್ ಸುಳ್ಳು ಹೇಳಿದ್ರು. ಆದ್ರೆ ಮಿತ್ರ ಅವರೇ ಸ್ವತಃ ಹೋಗಿ ಆ ಗೋಲ್ಡ್ ಶಾಪ್ ಓಪನಿಂಗ್ ಮಾಡಿದ್ರು. ನಿನ್ಗೊಂದ್ ವಿಷಯ ಗೊತ್ತಾ ಮನೀಷಾ? ಶಾಪ್ ಓಪನಿಂಗ್ ಟೈಮಲ್ಲಿ ಅವ್ರ ಪಕ್ಕ ಬೇರೆ ಹುಡುಗಿ ಇದ್ಲು. ಅವಳು ಯಾರು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರ ಹುಡುಗಿ ಜೊತೆ ಇದ್ರು ಅನ್ನೋದು ಮಾತ್ರ ನನಗೆ ಗೊತ್ತು. ತುಂಬಾ ನೋವಾಗ್ತಿದೆ ಮನೀಷಾ. ನಾವು ತುಂಬಾ ನಂಬಿರೋ ಒಬ್ಬ ವ್ಯಕ್ತಿ ನಮಗ್ ಸುಳ್ಳು ಹೇಳಿದ್ರೆ ಆ ನೋವನ್ನ ತಡ್ಕೊಳಕ್ಕಾಗಲ್ಲ. ಈ ಮಾತನ್ನ ನಾನು ಅವ್ರಿಗೆ ನೇರವಾಗಿ ಹೇಳಲ್ಲ. ನಿನ್ಗವ್ರ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವ್ರಿಗೆ ಅರ್ಥ ಆಗೋ ಹಾಗೆ ನೀನೇ ಹೇಳು ಮನೀಷಾ.
ಆ ಜ್ಯುವೆಲ್ರಿ ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಯ್ತಂತೆ ಭಾಗ್ಯ. ಅಯ್ಯೋ ಅಕ್ಕ, ಅಲ್ಲಿ ಗೋಲ್ಡ್ ಶಾಪ್ ಓಪನಿಂಗ್ ನಡೀತಾ ಇದೆ ಗೊತ್ತಾ? ಭಾವ ಶಾಪ್ ಓಪನಿಂಗ್ ಮಾಡ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಒಂದು ಹುಡುಗಿ ಇರೋದನ್ನ ನಾನು ನೋಡ್ದೆ. ಭಾವನ್ ಪಕ್ಕದಲ್ಲೇ ಅಂಟ್ಕೊಂಡ್ ನಿಂತ್ಕೊಂಡಿದ್ಲು. ಫೇಸ್ ಮಾತ್ರ ನನಗ್ ಕಾಣಿಸ್ಲಿಲ್ಲ. ಹಲೋ ಜಾನು. ಹಲೋ ಅಕ್ಕ. ಹೇಳು ಜಾನು. ಭಾವನ ಹತ್ರ ಏನಾದ್ರು ಮಾತಾಡಿದ್ಯಾ? ಅವ್ರಿನ್ನೂ ಮನೆಗ್ ಬಂದಿಲ್ಲ ಜಾನು. ಅಕ್ಕ, ನಿಂಗೆ ಇವಾಗ ಎಷ್ಟು ಬೇಜಾರಾಗ್ತಿರ್ಬೋದು ಅಂತ ನನಗ್ ಗೊತ್ತು. ಭಾವ ಹೇಳಿದ ಸುಳ್ಳನ್ನ ಮನ್ಸಲ್ಲೇ ಇಟ್ಕೊಂಡು ನೀನು ಒದ್ದಾಡ್ತಾ ಇರ್ತೀಯ. ಒಂದ್ ವೇಳೆ ಈ ಟೈಮಲ್ಲಿ ಭಾವನ್ ಮೇಲೆ ನಿನಗ್ ತುಂಬಾನೇ ಕೋಪ ಬರ್ಬೋದು. ಅವ್ರನ್ನ ನಿಲ್ಸಿ ಪ್ರಶ್ನೆ ಕೇಳ್ಬೇಕು ಅಂತಾನೂ ಅನ್ನಿಸ್ಬೋದು. ಆದ್ರೆ ಆ ಟೈಮಲ್ಲೇ ನೀನು ಸಮಾಧಾನ ತಂದ್ಕೋಬೇಕು. ಇದನ್ನೆಲ್ಲ ನಾನ್ ನಿಂಗೆ ಹೇಳೋ ಅವಶ್ಯಕತೆ ಇಲ್ಲ. ಇದಕ್ ಮುಂಚೆ ನೀನ್ ಹೇಳ್ಕೊಟ್ಟಿರೋದೇ ಇದೆಲ್ಲ. ನಾವ್ ಹೇಳ್ಬಿಡೋದು ಸುಲಭ, ಆದ್ರೆ ಅದನ್ನ ಆಚರಣೆಗೆ ತರ್ಬೇಕಾದ್ರೆ ನಾವು ನೆನ್ಪಿಟ್ಕೊಂಡು ಆಚರಿಸೋದು ಬೇರೆ ಅಲ್ವಾ ಅಕ್ಕ? ಏನೇ ಕೇಳ್ಬೇಕಂದ್ರು ತಾಳ್ಮೆ ಇಟ್ಕೊಂಡು ಕೇಳಕ್ಕ, ಸರಿನಾ? ಆದ್ರೆ ನನ್ ಏನಂತ ಕೇಳಲಿ ಹೇಳು? ಸುಳ್ಳು ಯಾಕೆ ಹೇಳಿದ್ರಿ ಅಂತ ಕೇಳಲ್ಲ? ಮೋಸ ಯಾಕೆ ಮಾಡಿದ್ರಿ ಅಂತ ಕೇಳಲ್ಲ? ನೀನೇನು ಕೇಳ್ದೆ ಹೋದ್ರೆ ಅವ್ರ ಮನ್ಸಲ್ಲಿ ಏನಿತ್ತು ಅಂತ ನಿಂಗೆ ಹೆಂಗ್ ಗೊತ್ತಾಗತ್ತಕ್ಕ? ಬೇಕು ಅಂತ ಮಾಡಿದ್ರ ಅಥವಾ ಗೊತ್ತಿಲ್ದೆ ಮಾಡಿದ್ರ ಅನ್ನೋದು ನಿಂಗೆ ಹೇಗ್ ಗೊತ್ತಾಗತ್ತೆ? ಇಲ್ಲ ಜಾನು, ನಾನ್ ಕೇಳ್ದಾಗ ಅವ್ರ ಉತ್ತರ ಕೊಡೋ ಸ್ಥಾನದಲ್ಲಿ ಯಾವತ್ತೂ ಇರಬಾರ್ದು. ನಾನು ಅವ್ರನ್ನ ಅನುಮಾನಿಸಿ ಸಮರ್ಥನೆ ಕೊಡ್ಬೇಕಾದ ಜಾಗದಲ್ಲಿ ಅವ್ರಿದ್ರೆ ನನ್ಗದಿಷ್ಟ ಇಲ್ಲ. ಹಾಗಂತ ನಾವ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕಾ? ನಾವು ಬಿಟ್ಬಿಟ್ರೆ ಈ ಚಿಕ್ಕ ವಿಷಯನೇ ನಾಳೆ ನಿನ್ ಮನ್ಸನ್ನ ಚುಚ್ಚಬೋದಕ್ಕ. ಪ್ರಶಾಂತವಾಗಿರೋ ನಿನ್ ಮನ್ಸಲ್ಲಿ ಭಯಗಳು ಹುಟ್ಬೋದಕ್ಕ. ಏನೋ ಜಾನು, ಏನ್ ಮಾಡ್ಬೇಕೋ ನನ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ಮಾತ್ರ ನಿಜ, ಮಿತ್ರ ಅವ್ರನ್ನ ನಾನ್ ಏನೋ ನೇರವಾಗಿ ಕೇಳಲ್ಲ. ಹಾಗಂತ ಅವ್ರು ಮಾಡಿದ್ ಸರಿ ಅಂತ ಮನ್ಸಿಗೆ ಒಪ್ಕೊಳ್ಳೋಕೂ ಆಗಲ್ಲ. ಮನ್ಸು ತುಂಬಾ ಭಾರ ಆಗಿದೆ. ಹೊರೋ ಪ್ರಯತ್ನ ಮಾಡ್ತೀನಿ. ನನ್ ಮನ್ಸಲ್ಲಿ ಹುಟ್ಟೋ ಪ್ರಶ್ನೆಗಳಿಗೆ ಕಾಲನೇ ಯಾವತ್ತಾದ್ರೂ ಉತ್ತರ ಕೊಡ್ಬೋದು ಅಂತ ಸಮಾಧಾನ ಮಾಡ್ಕೋತೀನಿ. ಸರಿ ಜಾನು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಿನ್ ಮನ್ಸ್ನ ಹಾಳು ಮಾಡ್ಕೋಬೇಡ. ನೀನ್ ಮಲ್ಕೋ, ಸರಿನಾ? ಸರಿ ಅಕ್ಕ. ಭಾಗ್ಯ ಏನತ್ತೆ? ನಿನ್ಗೂ ಮಿತ್ರಂಗೂ ಏನಾದ್ರೂ ಮನಸ್ತಾಪ ಆಗಿದ್ಯಾ? ಇದೇನತ್ತೆ ಹೀಗ್ ಕೇಳ್ತಿದ್ದೀರಾ? ನಿನ್ ಮುಖದ ಮೇಲೆ ಆ ಕಿರುನಗೆ ಕಾಣಿಸ್ತಾ ಇಲ್ಲ. ನಿನ್ ಕಣ್ಣಲ್ಲಿ ಯಾವತ್ತೂ ಹೊಳೆಯೋ ಬೆಳಕು ಇವಾಗ ಕಾಣಿಸ್ತಾ ಇಲ್ಲ. ಮನ್ಸಲ್ಲಿ ಏನೋ ಮುಚ್ಚಿಟ್ಕೊಂಡಿದ್ಯಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಹಾಗೇನಿಲ್ಲ ಅತ್ತೆ. ಅಷ್ಟಕ್ಕೂ ನನ್ಗೂ ಮಿತ್ರ ಅವ್ರಿಗೂ ಯಾಕೆ ಮನಸ್ತಾಪ ಬರುತ್ತೆ ಹೇಳಿ? ನೀವಿಬ್ರು ಸಂತೋಷವಾಗಿದ್ರೆ ನನಗ್ ಸಂತೋಷನೇ. ಆದ್ರೆ ಇಬ್ರ ಮಧ್ಯೆ ಏನೂ ಸಮಸ್ಯೆ ಇಲ್ಲ ಅಲ್ವಾ? ಏನಿಲ್ಲ ಅತ್ತೆ, ನೀವದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸರಿ.
ಭಾಗ್ಯನ್ಗೂ ಮಿತ್ರಂಗೂ ನಡುವೆ ಏನೋ ನಡೆದಿದೆ. ಇಲ್ಲಾಂದ್ರೆ ಅದು ಚಿಕ್ಕ ಚಿಕ್ಕ ವಿಷಯದಲ್ಲೇ ಮುಗ್ದೋಗತ್ತಾ ಅಥವಾ ಅದರಿಂದ ದೊಡ್ಡ ಪ್ರಮಾದ ಏನಾದರೂ ಆಗತ್ತಾ ಅನ್ನೋದನ್ನ ತಿಳ್ಕೊಳ್ಬೇಕು.